ನಮ್ಮ ಟಿ ವಿನ ತೊಗೊಂಡೋಗ್ಬಿಟ್ರು. ಬೇಜಾರಾಗ್ತಾ ನನಗಿಂತ ಜಾಸ್ತಿ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಬೇಜಾರಾಗೋದು, ಯಾಕೆಂದರೆ ಅವರಿಗೆ ಟಿ ವಿ ಇಲ್ಲದಿದ್ದರೆ ಊಟ ಕೂಡ ಸಿಗಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತೆಲ್ಲ ಅನ್ಕೊಂಡಿದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ ಮಾರ್ನಿಂಗ್ 12 o'clock ಆಗ್ತಾಯಿದೆ. ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಆಗಿದೆ. ನನ್ನ ಡಿಶ್ ಡ್ರೈವರಲ್ಲಿ ಪಾತ್ರೆಗಳನ್ನೆಲ್ಲ ಹಾಕಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ. ಏನಂತ ಹೇಳಿದ್ರೆ, ಇಷ್ಟು ದಿನ ಅದನ್ನು ತೊಳೆದಾದ್ಮೇಲೆ ಮತ್ತೆ ಒರೆಸಿಡಬೇಕು. ಅದೇ ಒಂಥರ ಟಾಸ್ಕ್ ಆಗಿಬಿಟ್ಟಿತ್ತು ನನಗೆ. ಸೊ ಒರೆಸಿರೋದೇ ಇವೊಂದು ಕೆಲಸಗಳಿದೆ. ಒಂದು ಮಾಡೋದಕ್ಕಿರೋದು ಇನ್ನೊಂದು ಮಾಡೋದು ಕಷ್ಟ. ಅದರಲ್ಲಿ ಇವತ್ತು ಪಾತ್ರೆ ತೊಳೆದ್ಬಿಡ್ತೀನಿ ಬೇಗ ಬೇಗ. ಆದರೆ ಅದನ್ನು ನೀರು ಒರೆಸಿ ಅದನ್ನೆಲ್ಲ ಎತ್ತಿಡಬೇಕಂದ್ರೆ ತುಂಬಾ ಕಷ್ಟದ ಟಾಸ್ಕ್ ನಡೆಯೋದು. ಸೊ ಅದಕ್ಕೋಸ್ಕರ ಖುಷಿಯಾಗಿ ನನ್ನ ಪಾತ್ರೆಗಳನ್ನೆಲ್ಲ ಅದರೊಳಗೆ ತುಂಬಿಸಿಟ್ಟಿದ್ದೀನಿ. ಸೊ ಒಳ್ಳೆ ಕೆಲಸ ಕೂಡ ಆಗಿದೆ. ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ. ತಿಂಡಿಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಸೊ ಊರಿಂದ ಮಾವಿನಕಾಯಿ ತೊಗೊಂಡು ಬಂದಿದ್ದೆವು, ಅದನ್ನು ಹಾಕ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ. ಅಡುಗೆಗೆ ಸಾಂಬಾರಿಗೆ ಬರೀ ನೆನ್ನೆ ಮಾಡಿದ್ದು ಅವರೆಕಾಳು ಸಾಂಬಾರೇ ಇದೆ. ಸೊ ಅದೇ ಮೇಂಟೈನ್ ಆಗುತ್ತೆ. ಇವತ್ತು ಸಾಂಬಾರು ಮಾಡೋ ಅಂತ ಇದಿಲ್ಲ. ಸೊ ಆಲ್ಮೋಸ್ಟ್ ಈ ಚಿತ್ರಾನ್ನ ಗೊಜ್ಜೆಲ್ಲ ಇದ್ದರೆ ಹಸ್ಬೆಂಡ್ ಅವರಲ್ಲೇ ತಿಂದ್ಬಿಡ್ತಾರೆ. ಅವ್ರಿಗೆ ಇಷ್ಟ ಅದು. ಸಾಂಬಾರು ಕೇಳೋದಿಲ್ಲ ಅವರು. ಸಾಂಬಾರು ಕೇಳಿದ್ದು ಕೂಡ ಅವರೆಕಾಳು ಸಾಂಬಾರಿದೆ. ಇನ್ನು ನೈಟ್ ಮಾಡಿರೋದಲ್ವ, ಸೊ ಅವರಿಬ್ಬರೇ ತಿಂದಿರೋದು. ನಾನು ಆಮ್ಲೆಟ್ ತಿಂದ್ಕೊಂಡೆ. ಹೌದಾ ಊಟ ಮಾಡಲಿಲ್ಲ ನಾನು. ಸೊ ಅದಕ್ಕೋಸ್ಕರ ಹಾಗೆ ಇದೆ ಸಾಂಬಾರು. ಇವತ್ತು ಅದೇ ಆಗುತ್ತೆ. ಏನು ಕೆಲಸ ಇಲ್ಲ, ಎಲ್ಲ ಮುಗ್ದಿದೆ ನನ್ನ ಕೆಲಸ. ಪೂಜೆ ಕೂಡ ಆಯಿತು ದೇವ್ರದ್ದು. ಪೂಜೆ ಕೂಡ ಆಯಿತು. ಇವಾಗ ಹೋಗಿ ನನ್ನ ಮಗನ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ. ಅದ್ರ ಜೊತೆಗೆ ಬಟ್ಟೆ ಬೇರೆ ಮಡ್ಚೋದಿದೆ ತುಂಬ. ಅದು ಒಂದು ಟಾಸ್ಕ್ ಹೇಳಬೇಕು ಅಂತ ಹೇಳಿದ್ರೆ, ಈಗ ಹೇಗೆ ಪಾತ್ರೆ ತೊಳೆದ್ಮೇಲೆ ಪಾತ್ರೆ ಒರೆಸಿಡೋದು ಒಂದು ಟಾಸ್ಕ್ ಆದರೆ, ಬಟ್ಟೆ ಒಗೆದ್ಮೇಲೆ ಬಟ್ಟೆ ಮಡಚಿ ಅದರ ಪ್ಲೇಸಿಗೆ ಇಡೋದು ಒಂದು ಟಾಸ್ಕು. ಸೊ ಅದೊಂದು ತಲೆನೋವು ಕೆಲಸನೇ ನನಗೆ. ಈ ಥರ ಕೆಲವೊಂದು ಸಣ್ಣ ಸಣ್ಣ ಕೆಲಸಗಳಿದೆ. ಫಸ್ಟ್ನೇದು ಈಸಿಯಾಗಿ ಮಾಡಿಬಿಡ್ತೀನಿ, ಆಮೇಲೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ ನನಗೆ. ಕಷ್ಟ ಅನ್ನೋದಕ್ಕಿಂತ ಲೇಸಿನೆಸ್ ತುಂಬ. ಅದರಲ್ಲಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಲೇಸಿನೇ ನಾನು. ಏನೋ ಗೊತ್ತಿಲ್ಲ, ಸ್ಯಾಟರ್ಡೆ ವೆಡ್ನೆಸ್ಡೇ ಬಂತಂದರೆ ಸ್ವಲ್ಪ ಲೇಸಿ ಆಗಿರ್ತೀನಿ. ಆದರೂ ಕೂಡ 12 o'clock ಅಷ್ಟರಲ್ಲೆಲ್ಲ ನನ್ನ ಕೆಲಸ ಮುಗಿದಿದೆ. ನನ್ನ ಮಗನ ಕರ್ಕೊಂಬರೋದಕ್ಕೆ ಇನ್ನೂ ಒಂದು 15 minutes ಟೈಮ್ ಇದೆ. ಅಷ್ಟರಲ್ಲಿ ನಾನು ಬಟ್ಟೆ ಎಷ್ಟಾಗುತ್ತೋ ಅಷ್ಟು ಮರ್ಚಿಬಿಡ್ತೀನಿ. ಆಮೇಲೆ ಹೋಗ್ತೀನಿ. 12:15 ಬಿಟ್ಟರು, 12:20 ಬಿಟ್ಟರು ಹೋಗ್ಬೋದು ನಾನು 12:30 ಅಷ್ಟು. ಸೊ ಫಸ್ಟಿಗೆ ನನ್ನ ಲೇಸಿ ಟಾಸ್ಕ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ ಇವಾಗ. ನಾನು ಬಟ್ಟೆ ಮಡ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಗೇ ನನಗೊಂದು ಫೋನ್ ಕಾಲ್ ಬಂತು. ಸೊ ಟಿ ವಿ ಕಡೆಯಿಂದ ಮನೆಗೆ ಬರ್ತಾಯಿದ್ದೀವಿ ಟಿ ವಿನ ತೊಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಏನೇನು ಬಟ್ಟೆ ಮಡಿಸ್ತಾಯಿದ್ನೋ ಅದನ್ನೆಲ್ಲ ತೊಗೊಂಡೋಗಿ ಇಡ್ತಾಯಿದ್ದೀನಿ ವಾಪಸ್ ರಿಟರ್ನು. ಸೊ ಅದಾದಮೇಲೆ ಟಿ ವಿ ಅವ್ರು ಬಂದು ಟಿ ವಿನೂ ಕೂಡ ಎತ್ಕೊಂಡು ಹೋದ್ರು. ಸೊ ಏನೋ ಮನ್ಸು ಮಾಡಿ ಕಷ್ಟಪಟ್ಟು ಲೇಸಿ ಕೆಲಸನ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಅಷ್ಟರಲ್ಲಿ ಟಿ ವಿಯವ್ರು ಕಾಲ್ ಮಾಡಿದ್ರು. ಸೊ ಬರ್ತಾಯಿದ್ದೀವಿ ಅಂತ ಹೇಳಿ ನೋಡಿ ನಮ್ಮ ಮನೆ ಟಿ ವಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೇಜಾರು ನನಗಂತೂ ಖಂಡಿತ ಇಲ್ಲ, ಯಾಕೆಂದರೆ ಖುಷಿ ಆಗ್ತಾಯಿದೆ ನನಗೆ. ಸೊ ಊಟ ತಿನ್ನೋದ್ರಿಂದ ಹಿಡಿದು ಮಲಗೋದ್ರಿಂದ ಹಿಡಿದು ಎಲ್ಲದಕ್ಕೂ ನನಗೆ ಬೇಕು ಅಂತ ಹೇಳಿ ಟಿ ವಿ ಕಿತ್ತಾಡ್ತಾಯಿದ್ರು ಅಪ್ಪ ಮಗ. ಸೊ ಇಬ್ಬರು ಅಪ್ಪ ಮಗ ಇವಾಗ ಬೇಜಾರಾಗಿ ಕೂತ್ಕೊಳ್ಳಿ, ಅದಕ್ಕೆ ಖುಷಿ ಆಗ್ತಾಯಿದೆ ನನಗೆ. ಏನಕ್ಕೆ ಟಿ ವಿ ತೊಗೊಂಡೋದ್ರು ಅಂತ ಹೇಳಿದ್ರೆ, ಸ್ವಲ್ಪ ಏನೋ ಅದು ವೈಟ್ ಕಲರ್ ಡಾಟ್ ಬರ್ತಾಯಿತ್ತು. ಮೊದಲಿಗೆ ಒಂದು ಸಣ್ಣದಾಗಿ ಲೈಟಾಗಿ ಬರ್ತಾಯಿತ್ತು. ಸೊ ನಾವು ಏನೋ ಇರ್ಬೋದು, ಏನೋ ಡಿಫೆಕ್ಟ್ ಇರ್ಬೋದು ಅಂತ ಸುಮ್ಮನೆ ಆಗ್ಬಿಟ್ವಿ ನಾವು. ಅದಾದಮೇಲೆ ಅದು ಹೋಗ್ತಾ 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 ಜಾಸ್ತಿ ಡಾರ್ಕಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಫೇಸ್ ಮೇಲೆಲ್ಲ ಒಂದು ವೈಟ್ ಡಾಟ್ ಥರನೇ ಕಾಣ್ತಿದ್ದು. ಕ್ರಿಕೆಟೆಲ್ಲ ನೋಡಬೇಕಾದ್ರೆ ಬಾಲ್ ಇದ ಅಂತೇಳಿ ಕನ್ಫ್ಯೂಸ್, ಅಷ್ಟು ಮಟ್ಟಿಗೆ ಅದು ಜಾಸ್ತಿ ಆಗ್ಬಿಡ್ತು. ಅದಾದಮೇಲೆ ಮತ್ತೆ ಅದೇ ಲೈನಲ್ಲೇ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಡಾಟ್ ಸ್ಟಾರ್ಟ್ ಆಯಿತು. ಸೊ ಅವಾಗ ನಮಗೆ ಒಂಥರ ಇದಾಯಿತು, ಏನಿದು
ಒಂದು ಬಂದಿದ್ರೆ ಏನೋ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು. ಅದ್ರ ಪಕ್ಕ ಹಾಗೆ ಡಾಟ್ ಬರ್ತಾ ಇತ್ತಲ್ವಾ. ಸೊ ಅದಕ್ಕೆ ನಾವು ತೊಗೊಂಡು ಬಂದು ಇನ್ನೂ 1 ವರ್ಷ 3 months ಏನೋ ಆಗಿದೆ ಅಷ್ಟೇ ಅದು. ಸೊ 3 years ವ್ಯಾರಂಟಿ ಇದೆ ಅಂತ ಹೇಳಿದ್ರಲ್ವ, ಅದಕ್ಕೆ ಅವರು ನಾವೆಲ್ಲಿ ಟಿ ವಿ ತೊಗೊಂಡು ಬಂದಿದ್ವಿ ಅವ್ರಿಗೆ ಫೋನ್ ಮಾಡಿದ್ವಿ. ಅವರು ಆಯಿತು ಮೇಡಮ್ ಸರ್ವಿಸ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಇದು ಮಾಡಿದರು. ಸೊ ಅವತ್ತು ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ರು ಅವರು. ಸೊ ಚೆಕ್ ಮಾಡಿ ಎಲ್ಲ ರಿಜಿಸ್ಟರ್ ಮಾಡಿಸ್ಬಿಟ್ಟು ಇವಾಗ ಬೇರೆ ಪ್ಯಾನಲ್, ಹೊಸ ಪ್ಯಾನಲ್ ಚೇಂಜ್ ಮಾಡಿಕೊಡ್ತೀವಿ ಅಂತೇಳಿ ಇವತ್ತು ತೊಗೊಂಡೋಗಿದ್ದಾರೆ ಟಿ ವಿನ. ಸೊ ಅಷ್ಟೇ ಆಗಿರೋದು, ಇನ್ನೇನು ಇಲ್ಲ. ಇನ್ನೂ 1 week ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಟಿ ವಿ ರಿಟರ್ನ್ ಕೊಡೋದಕ್ಕೆ. 1 weekಲ್ಲಿ ಯಾವಾಗ ಬೇಕಾದ್ರೂ ಕೊಡ್ಬೋದು. 3 days ಅಲ್ಲಾದರೂ ಕೊಡ್ಬೋದು, 4 days ಅಲ್ಲಾದರೂ, ಅಥವಾ ಆಮೇಲೆ ಮ್ಯಾಕ್ಸಿಮಮ್ 1 week ಅಂತ ಹೇಳಿದ್ದಾರೆ. ಸೊ ಟಿ ವಿ ತೊಗೊಂಡು ಹೋದರು. ನಾನು ಕೂತ್ಕೊಂಡಿದ್ದೆ ಕೆಲಸ ಮಾಡೋಣ ಅಂತೇಳಿ, ಅದು ಅಲ್ಲಿಗೆ ಅರ್ಥಕ್ಕೆ ಸ್ಟಾಪ್ ಆಯಿತು. ಸೊ ಅದಕ್ಕೆ ಅವರು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ಕಾಲ್ ಬಂತು ಅವ್ರದ್ದು, ಹಿಂಗೆ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅವ್ರು ಬರೋ ಅಷ್ಟನ್ನು ಮಾಡಬೇಡ ಅಂತ ಅಂತೂ ಫಾಸ್ಟಾಗಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಬಂದೇ ಬಿಟ್ರು ಅವರು. ಬಂದುಬಿಟ್ರಲ್ಲ, ಇನ್ನು ಅವ್ರ ಮುಂದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಬಿಟ್ಟು. ಸೊ ಇವಾಗ ಟೈಮ್ ಆಗಿದೆ, ನನ್ನ ಮಗನ ಕರ್ಕೊಂಡ್ಬಂದ್ಬಿಡ್ಬೇಕು. ಅವನ್ನ ಕರ್ಕೊಂಡು ಬಂದಾದ್ಮೇಲೆ ನಾನು ಬಟ್ಟೆ ಮರ್ಚೋದನ್ನ ಕಂಟಿನ್ಯೂ ಮಾಡ್ತೀನಿ. ಏಕೆ ಅಂತ ಹೇಳಿದ್ರೆ ಅದು ತುಂಬ ಬಟ್ಟೆ ಹಾಗೆ ಇದೆ ನಾನು ಮರೆಸ್ತಾ ಇರೋದು. ಸೊ ಅದನ್ನು ಇವತ್ತು ಎಲ್ಲ ಕೆಲಸ ಮುಗ್ದಿದ್ಯಲ್ವಾ, ಮತ್ತು ನಾನು ಫ್ರೀ ಟೈಮಲ್ಲಿ ಮಾಡೋ ವರ್ಕು ಇವತ್ತೇನು ಬಂದಿಲ್ಲ ಇನ್ನು. ಸೊ ಅದಕ್ಕೋಸ್ಕರ ಏನಾದ್ರು ಬರೋದಿದ್ರೆ ಅವ್ರು ಇಲ್ಲೇ ತಂದು ಕೊಡ್ತಾರೆ. ಇವತ್ತೇನು ತಂದು ಕೊಟ್ಟಿಲ್ಲ. ಸೊ ಆ ವರ್ಕು ಇಲ್ಲದೆ ಇರೋದ್ರಿಂದ ಇದಾದ್ರೂ ಕೆಲಸ ಮುಗಿಸ್ಕೊಳ್ಳೋಣ. ಇನ್ನೇನು ಇಲ್ವಲ್ಲ, ಕೆಲಸ ಫ್ರೀಯಾಗಿರ್ತೀನಿ. ಆದರೆ ಆಮೇಲೆ ಸ್ವಲ್ಪ ರೀಲ್ಸ್ಗಳು ಮಾಡ್ತೀನಿ. ಸೊ ನನ್ನ ರೀಲ್ಸ್ಗಳನ್ನ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಕೂಡ ಫಾಲೋ ಮಾಡ್ಬೋದು. ಅದನ್ನು ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ಸ್ಟಾಗ್ರಾಮ್ಗೆ ಹೋಗಿ ನನ್ನ ರೀಲ್ಸ್ನ ಕೂಡ ಚೆಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸಿಗ್ತೀನಿ ಆಮೇಲೆ. ಇನ್ನು ಫಸ್ಟ್ ಹೋಗಿ ಅವನ್ನ ಕರ್ಕೊಂಡು ಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಟಿವಿ ಎತ್ಕೊಂಡು ಹೋಗ್ಬಿಟ್ಟಿದಾರಲ್ಲ ಶಿಶಿರ್. ಇನ್ನು 2 days ನೀನು ಟಿವಿ ನೋಡಂಗಿಲ್ಲ. ಹೌದಾ? ಆಮೇಲೆ ಸ್ಕೂಲಿಂದ ಬಂದ್ಮೇಲೆ ಹಾಕೊಂಡು ನೋಡ್ತಾ ಇದ್ದಲ್ಲ ಅವಾಗ. ಹೌದಾ? ಆಯ್ತಾಯ್ತು. ಹಂಗಾರೆ ಟಿವಿನೇ ತಂದು ಕೊಡ್ಬಿಡಿ ವಾಪಸ್ ಅಂತ ಹೇಳ್ಬಿಡ್ತೀನಿ. ದುಡ್ಡೇ ಕೊಡ್ಬೇಕು? 1 ವರ್ಷ ನೋಡಿದೀವಲ್ಲ. ಬೇಗ ಹೋಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಹೋಗಿ. ಹೋಗು ಹೋಗು. ಏನ್ ಹಾಕೊಡ್ಲಿ ಇವಾಗ? ಚಿತ್ರಾನ್ನ. ಇದು ಫ್ರೀ ಪೀರಿಯಡ್ ಅಲ್ಲಿ ಅವಳು ಕಿರಿಸ್ತಾ ಇರ್ತಾಳೆ. ಅದಕ್ಕೆ ಕೇಳಿಸ್ಬಿಡ ಗಂಟು ನೋವು ಬಚ್ಚಿಸಿ ಅಂತೀನಿ. ಅದಕ್ಕೆ ಡಸ್ಟ್ ತಗೊಂಡು ನುಡಿತಾಳೆ. ಡಸ್ಟರ್ ಗೇಟ್ ಆಗಲ್ಲ, ಮೂಡು ಗೇಟ್ ಆಗಲ್ವಾ, ಅದಕ್ಕೊಂದು ಗೇಟ್ ಆಗುತ್ತೆ ಅಂದ್ರೆ ಅದು ಮಾಡಲ್ಲ. ಅವಾಗ ಚಾಪಿ ಚಿಕ್ಕೊಂಡು ಹೊಡಿತಾ ಇರ್ತಾಳೆ. ಬೇರೆಯವ್ರ ನೋವು ಆಗುತ್ತಲ್ಲಮ್ಮ, ಯಾಕೆ ಹೊಡಿತೀಯ ಅಂತೀನಿ. ಮಾತಾಡ್ಬಾರ್ದು ಅವಾಗ. ಏನಾದ್ರೂ ಅವಾಗ ಹೋಗಿ ಹಾಕಿದ್ರೆ ಬರ್ಕೋಬೇಕು, ಎಲ್ಲ ಓದ್ಕೊಳ್ಳೋದಿದ್ರೆ ಓದ್ಕೋಬೇಕು, ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಕೋಬೇಕು. ನನ್ನ ಮಗ ಸ್ಕೂಲಿಂದ ಬಂದ್ಮೇಲೆ ಎಲ್ಲ ಸ್ಕೂಲ್ ವರದಿನ ಒಪ್ಪಿಸ್ಬಿಡ್ಬೇಕು. ನಾನು ಪಾಠದ ಬಗ್ಗೆ ಕೇಳಿದ್ರೆ ಅವನ ಕ್ಲಾಸಲ್ಲಿ ಅವ್ರ ಫ್ರೆಂಡ್ಸ್ಗಳು ಮಾಡಿರೋದ್ರ ಬಗ್ಗೆ ವಿವರಣೆ ಕೊಡ್ತಾನೆ. ಏನೇನ್ ಮಾಡಿದ್ವಿ ಕ್ಲಾಸಲ್ಲಿ ಅಂತ ಹೇಳಿ, ಏನೇನು ಹೇಳ್ಕೊಟ್ರು ಕ್ಲಾಸಲ್ಲಿ? ಇವತ್ತು EVS, ಸೋಲಾರ್ ಸಿಸ್ಟಮ್ ಸರಿ, ಇದು ವಾಟರ್ ಸೈಕಲ್ ಬಗ್ಗೆ ಹೇಳ್ಕೊಟ್ರು. ವಾಟರ್ ಸೈಕಲ್ ಮತ್ತೆ ಮ್ಯಾಥ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಬಗ್ಗೆ ಹೇಳ್ಕೊಟ್ರು. ಮತ್ತೆ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ ಹೇಳ್ಕೊಡ್ತಾರೆ. ರೈಸ್ ಹೇಳು, ಕೌಂಟಬಲ್ ಅನ್ಕೌಂಟಬಲ್? ಸರ್ ಸುಮ್ಮನೆ ಹೇಳಂತ ಕೇಳಿದ್ದು, ಎಲ್ಲ ಕೌಂಟಬಲ್ ಕೇಳ್ತಾ ಇದ್ರು. ಅವ್ರಿಗೆ ಹೇರ್ ಅಂತ ಬಾಯ್ ಬಂದ್ಬಿಟ್ಟು ಹೇರ್ ಅಂತ, ಅದಕ್ಕೆ ಹೇರ್ಸ್ ಅಂದ್ಬಿಟ್ರು. ನಾನು ನೋ ಅಂದೆ. ನನಗೆ ಗೆಟಪ್ ಅಂದ್ರಲ್ಲ. ಗೆಟಪ್ ಅಂದ್ರ? ಗೆಟಪ್ 1 second ಅಂದ್ರೆ ಏನೋ ಕರೆಕ್ಟ್ ಇರ್ಬೋದು ಅನ್ಕೊಂಡೆ. ಗೆಟಪ್ 1 second ಗೆಟಪ್ ಅಂದ್ರು. ಏನ್ ರಾಂಗ್ ಹೇಳ್ಬಿಟ್ನಪ್ಪ ಅಂತ ನಂಗೆ. ಅದಕ್ಕೆ ನನಗೆ ಗೊತ್ತಿತ್ತಲ್ಲ, 1 ವರ್ಷ ಹೇಳ್ಕೊಟ್ಟಿದ್ದಲ್ಲ ನೀನು, ಅದಕ್ಕೆ ಹಾಕ್ಬೇಕು ಅಂತು. ಅದಕ್ಕೆ ದಟ್ ಈಸ್ ಅನ್ಕೌಂಟಬಲ್ ಆನ್ಸರ್. ದಟ್ಸ್ ವೈ ಇಸ್ ನಾಟ್ ಕಮ್ ಹೇರ್ಸ್, ಓನ್ಲಿ ಕಮ್ ಹೇರ್ ಸರ್. ದಟ್ ಈಸ್ ಅನ್ಕೌಂಟಬಲ್ ಆನ್ಸರ್. ದಟ್ಸ್ ವೈ ಅಂದೆ. ಅದಕ್ಕೆ ಸರ್ ಗುಡ್ ವೆರಿ ಗುಡ್ ಅಂತ ಇಂಗ್ಲಿಷ್ ತಗೊಳ್ತಾರೆ, ಗ್ರಾಮರ್
ಟಿವಿ ಹಾಕೋ, ಟಿವಿ ಜೋರಾಗಿ ಟಿವಿ ಹಾಕೋ ಈಗ. ಸೌಂಡ್ ಕಮ್ಮಿ ಕೊಡು, ಸೌಂಡ್ ಕಮ್ಮಿ ಕೊಡು ಅಂದ ನನ್ಗೆ ಬೇಜಾರಾಗ್ತಾ ಇತ್ತು. ಈಗ ನೋ ಸೌಂಡ್ ನೋ ಟಿವಿ. ನನ್ ಮಗ ಎಲ್ಲ ಗುಣಗಾನ ಆಯ್ತು ನೋಡು. ಆಗ್ಲೇ ಇನ್ನೊಂದು ಮೊಬೈಲಲ್ಲಿ ಹಾಕೊಂಡು ಕುತ್ಕೊಂಬಿಟ್ಟ. ಸೊ ಇದಿಲ್ಲ ಅಂದ್ರೆ ಅದು, ಅದಿಲ್ಲ ಅಂದ್ರೆ ಇದು. ಒಟ್ಟಿನಲ್ಲಿ ತಿನ್ನುವಾಗ ಏನಾದ್ರು ಇರ್ಲೇಬೇಕು ಅಪ್ಪ ಮಗನ್ ಇಬ್ರಿಗೂ. ಸೌಂಡ್ ಕಮ್ಮಿ ಕೊಡೋ, ಟಿವಿ ಹೋದ್ರು ಇದನ್ನ ಹೇಳೋದು ತಪ್ಪಲ್ವಲ್ಲ ನಂಗೆ. ಸೌಂಡ್ ಕಮ್ಮಿ ಕೊಡೋ. ಸೊ ಹಂಗ್ ನೋಡಿದ್ರೆ ನನ್ನ ಮಗ ಚೆನ್ನಾಗಿ ಓದ್ತಾನೆ, ನಂಗೆ ಗೊತ್ತಿದೆ. ಅಂದ್ರೆ ತುಂಬಾ ಮೆರಿಟ್ ಅಂತಾನು ನಾನು ಹೇಳಕ್ಕಾಗಲ್ಲ. ಸೊ ಆವರೇಜ್ ಆಗಿ ಓದ್ತಾನೆ ನನ್ನ ಮಗ. ಅಲ್ಲೆಲ್ಲ ಮೆರಿಟ್ ಸ್ಟೂಡೆಂಟ್ ಯಾವುದು, ಹಳೆ ಸ್ಕೂಲಲ್ಲಿ ಸ್ಟೇಟ್ ಸಿಲೆಬಸ್ ಇತ್ತು. ಸೊ ಇಲ್ಲಿ ಬಂದ್ಬಿಟ್ಟು CBSE ಇರೋದ್ರಿಂದ ಸೊ ನನ್ನ ಮಗ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅನ್ನೋದ್ರ ಮೇಲೆ ಇದು ಬಂದು ಹೇಳ್ತಾ ಇರ್ತಾನೆ. ಹಿಂಗಾಯ್ತು ಮಮ್ಮಿ ಅಂತೆಲ್ಲ ಹೇಳ್ತಿರ್ತಾನೆ. ಖುಷಿ ಆಗುತ್ತೆ. ಮಕ್ಕಳು ಏನೋ ಒಂದು ಒಳ್ಳೇದು ಮಾಡಿದ್ದಾರೆ, ಸ್ಕೂಲಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ತಾ ಇದ್ದಾರೆ. ಸ್ಕೂಲಲ್ಲೇ ಅಂತಲ್ಲ, ಇಡೀ ಜೀವನದಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಂದರೆ ನಮಗೆ ಹೆತ್ತಿರೋರಿಗೆ ಖುಷಿನೇ ಅಲ್ಲ. ನನ್ನ ಮಗ ಒಂದು ಆವ್ರೇಜಲ್ಲಿ ಓದ್ಬಿಟ್ಟು ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡ್ರೆ ನಮ್ಗೆ ಅದೇ ಸಾಕು, ಅಷ್ಟೇ ಸಾಕು. ಅದಕ್ಕೋಸ್ಕರ ತಾನೆಲ್ಲ ನಾವೇ ಅಂತಲ್ಲ, ಎಲ್ಲ ತಂದೆ ತಾಯಿಯರು ಪರಿಶ್ರಮ ಪಡ್ತಾರೆ ನಮ್ಮ ಮಕ್ಕಳು ಒಂದು ಸ್ಥಾನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಇದ್ದಾನೆ. ನನಗಂತೂ ಹೊಟ್ಟೆ ಅಷ್ಟಿಲ್ಲ. ಇವತ್ತು ಮಾರ್ನಿಂಗ್ ಬಿಸಿನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಒಂದು 3-4 ಗ್ಲಾಸ್ ಕುಡಿದ್ಬಿಟ್ಟೆ. ಸೊ ಏನೋ ಹೊಟ್ಟೆ ಹಸಿವೆ ಆಗಿರಲಿಲ್ಲ. ಇವಾಗ ನಾನು ಪೂಜೆ ಎಲ್ಲ ಆದಮೇಲೆ 11:45 ನಾನು ತಿಂದಿದ್ದು. ಸೊ ಈಗ ಹೊಟ್ಟೆ ಹಸಿವಾಗ್ತಲ್ಲ, ನೋಡೋಣ 2 o'clock 3 o'clock ಆದಮೇಲೆ ನೋಡೋಣ ಹೊಟ್ಟೆ ಹಸಿವಾದರೆ. ಸೊ ಸಿಗ್ತೀನಿ. ಆಮೇಲಿಂದ ನನ್ನ ಲೇಸಿ ಕೆಲಸ ಬ್ಯಾಲೆನ್ಸ್ ಇದೆ, ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಬಂದು ಸಿಗ್ತೀನಿ ನಿಮಗೆ. ನನ್ನ ಮಗನಿಗೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ನಾನೇನು ಪೆಂಡಿಂಗ್ ಕೆಲಸ ಇತ್ತು, ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಅಂಥೇಳಿ ಕೂತ್ಕೊಂಡೆ. ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಿ ಇವಾಗ. ಈ ಬಟ್ಟೆ ಮಡಿಸೋದು ಅಂತಲೇ ಒಂದು ತಲೆನೋವು ಕೆಲಸ. ಅದಕ್ಕೆ ಬೇಗ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಮಡಿಸ್ತಾ ಇದ್ದೀನಿ. ಅದಾದಮೇಲೆ ಎಲ್ಲ ಮಡ್ಚಿರೋ ಅಷ್ಟರಲ್ಲಿ ಮಡ್ಚಿ ಎಲ್ಲ ಎತ್ತಿರೋ ಅಷ್ಟರಲ್ಲಿ ಲೇಟ್ ಆಯಿತು. ಊಟಕ್ಕೆ ನಾನು ಅವರೆಕಾಳು ಸಾಂಬಾರು ಮಾಡಿದ್ದೆ, ಊಟ ಕೂಡ ಹಾಕ್ಕೊಂಡು ತಿಂದೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ಈವ್ನಿಂಗ್ ಆಗ್ತಾಯಿದೆ. ಟೈಮ್ ಇವಾಗ 7:30. ಮಧ್ಯಾಹ್ನ ಏನು ಮಾಡಲಿಲ್ಲ ನಾನು. ಬಟ್ಟೆ ಎಲ್ಲ ಮಚ್ಚಿಟ್ಬಿಟ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಲ್ಕೊಂಡ್ಬಿಟ್ಟೆ. ನೋಡ್ಬೋದು ನನ್ನ ಮಗ ಟಿ ವಿ ಇಲ್ಲದೆ ಇರೋದಕ್ಕೆ ಮೊದಲಿಗೆ ಚೆಸ್ ಎತ್ಕೊಂಡ ಆಡ್ತೀನಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಗೋಲಿದು ಆಟ ಬರುತ್ತಲ್ಲ, ಸೊ ಅದನ್ನ ಎತ್ಕೊಂಡು ಆಟ ಆಡ್ಬಿಟ್ಟು ಎಲ್ಲ ಹಾಗೆ ಬಿಟ್ಟಿದ್ದಾನೆ. ಮಾಡಿಕೊಂಡು ಎತ್ತಿಡೋ ಒಂದು ಇದಕ್ಕೆ ಬಂದಮೇಲೆ ಎತ್ತಿಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗೋಣ. ತುಂಬ ದಿನ ಆಗೋಯ್ತು ದೇವಸ್ಥಾನಕ್ಕೆಲ್ಲ ಹೋಗಿ. ಸೊ ಅದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ನಮ್ಮ ಮನೆ ಹತ್ರನೇ ಒಂದು ಆಂಜನೇಯನ ದೇವಸ್ಥಾನ ಇದೆ, ಹೇರೋಳ್ಳಿ ಕ್ರಾಸ್ ಹತ್ರ ಬರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಡಿಮಾರ್ಟ್ಗೆ ಹೋಗೋಣ. ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿದೆ, ಅದೆಲ್ಲ ತರಬೇಕು. ಅವಲಕ್ಕಿ ರವೆ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಜೊತೆಗೆ ಅವನಿಗೆ ಲಂಚ್ ಬಾಕ್ಸ್ ಬೇರೆ ಕೊಟ್ಟು ಕಳಿಸಿ ಅಂತ ಹೇಳಿದ್ದಾರೆ. ಇವಾಗ ಲಂಚ್ ಬಾಕ್ಸ್ ಕೂಡ ಇಲ್ಲ. ಮತ್ತು ವಾಟರ್ ಬಾಟಲು ಅವನ ಹತ್ರ ಇರೋದು ಚಿಕ್ಕದು. ಸೊ ಅವನಿಗೆ ಅದು ನೀರು ಸಾಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರೋ ವಾಟರ್ ಬಾಟಲ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಮಾರ್ಟ್ಗೂ ಕೂಡ ಹೋಗಿ ಬರ್ತೀವಿ. ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ನಾನು ನಿಮ್ಮನ್ನ ಕರ್ಕೊಂಡೋಗೇ ಹೋಗ್ತೀನಿ. ಸೊ ಬನ್ನಿ ಬೇಗ ಹೋಗ್ಬಿಡೋಣ. ಅವರೆಲ್ಲ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕೇಳಿಸ್ಕೊತಾ ಇರ್ಬೋದು, ಹಾಲು ನಡೀತಾ ಇದ್ದಾರೆ. ಸೊ ಬೇಗ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು. ಇದು ನಮ್ಮನೆ ಹತ್ರನೇ ಇರೋವಂಥ ಆಂಜನೇಯ ಟೆಂಪಲ್ಲು. ಈ ದೇವಸ್ಥಾನಕ್ಕೆ ನಾನು ತುಂಬ ಸಲ ಹೋಗಿದ್ದೀನಿ, ಮತ್ತು ನಾನು ವ್ಲಾಗ್ನಲ್ಲೂ ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸ್ಯಾಟರ್ಡೆ ಆಗಿದ್ದರಿಂದ ಸ್ವಲ್ಪ ಜನ ಕೂಡ ಇದ್ದರು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಡಿಮಾರ್ಟ್ ಕೂಡ ಹೋಗ್ತೀವಿ.
ಇದು ಬಂದು ಸುಂಕದಕಟ್ಟೆ ಹತ್ರ ಇರೋವಂಥ ಡಿ ಮಾರ್ಟು. ಇಲ್ಲಿಗೆ ತುಂಬ ಸಲ ಹೋಗಿದ್ದೀನಿ ನಾನು. ನನ್ನ ಬ್ಲಾಗ್ನಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಇದು ಓಪನ್ ಆಗಿ ಒಂದು 4 to 5 ಮಂತ್ಸ್ ಆಗಿರ್ಬೋದೇನೋ ಅಷ್ಟೇ. ಸೊ ತುಂಬ ಸಲ ಹೋಗಿದ್ದೀನಿ ನಾನು, ಬ್ಲಾಗ್ನಲ್ಲೂ ಶೇರ್ ಮಾಡಿದ್ದೀನಿ. ಅದಾದಮೇಲೆ ನಾವು ಹೀಗೆ ಪರ್ಚೇಸ್ ಮಾಡ್ತಾಯಿದ್ವಿ, ನಮಗೇನೇನು ಬೇಕು ಅದೆಲ್ಲ. ಸೊ ಅಲ್ಲಿ ನನ್ನ ಫ್ರೆಂಡ್ ಅಂದರೆ ಕಾಲೇಜ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಕೂಡ ಅವಳು ಸಿಕ್ಕಿದ್ಲು ನನಗೆ. ತುಂಬ ವರ್ಷಗಳಾಗಿತ್ತು ನಾವಿಬ್ಬರು ಮೀಟಾಗಿ. ಒಂದೇ ಏರಿಯಾದಲ್ಲಿ ಇದ್ದರೂ ಕೂಡ ಅವಳೇ ಬ್ಯುಸಿಯಾಗಿದ್ಲು, ನಾನೇ ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ಅವಳು ಬೇರೆ ಕಡೆ ಶಿಫ್ಟ್ ಆದಳು, ನಾವು ಬೇರೆ ಕಡೆ ಅಂದರೆ ನಂದು ಅತ್ತೆ ಮನೆ ಆ ಕಡೆ ಶಿಫ್ಟ್ ಆಗಿದ್ದರಿಂದ ನಾನು ಸೊ ಮೀಟ್ ಆಗೋಕ್ಕೆ ಆಗಿರಲಿಲ್ಲ. ಅಕಸ್ಮಾತಾಗಿ ನನಗೆ ಡಿ ಮಾರ್ಟಲ್ಲಿ ಅವಳು ಸಿಕ್ಕಿದ್ಲು. ಸೊ ತುಂಬ ಟೈಮ್ ಮಾತಾಡ್ಕೊಂಡು ನಿಂತಿದ್ವಿ. ಎಲ್ಲರೂ ನೋಡ್ತಾಯಿದ್ರು ಇವರು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದಾರಾ ಇಲ್ಲ ಮೀಟಿಂಗ್ ಮಾಡೋಕ್ಕೆ ಬಂದಿದ್ದಾರಾ ಅಂತ. ಅದಾದಮೇಲೆ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಸಿಗೋಣ ಮಾತಾಡೋಣ ಅಂತ ಹೇಳಿಬಿಟ್ಟು ಅವಳು ಕೂಡ ಅವಳ ಫ್ಯಾಮಿಲಿ ಜೊತೆ ಬಂದಿದ್ಲು, ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೆ. ಸೊ ಹೋಗಿರೋ ಕೆಲಸ ಮುಗಿಸ್ಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ಇದು ಮಾಡಿದ್ವಿ. ಸೊ ಈ ಡಿ ಮಾರ್ಟಿಂದ ನನ್ನ ಫ್ರೆಂಡ್ ಒಬ್ಬರು ನನಗೆ ಸಿಕ್ದಂಗಾಯಿತು. ಸೊ ಇದಿಷ್ಟನ್ನು ಇವಾಗ ಶಾಪಿಂಗ್ ಮಾಡಿ ತೊಗೊಂಡು ಬರ್ತಾ ಇದ್ದೀವಿ. ಅಲ್ಲೊಂದು ಹೋಗಿದೆ ನನ್ನ ಮಗನ ಹತ್ರ. ಟೈಮ್ ಇವಾಗ 9:40. ಮನೆ ಹೋಗ್ಬೇಕು, ಸುಸ್ತಾಗ್ತಾ ಇದೆ. ಇಷ್ಟೊಂದೆಲ್ಲ ಪರ್ಚೇಸ್ ಮಾಡಿ ಅಲ್ಲಿ ಹುಡ್ಕೋದು ಎತ್ಕೊಳ್ಳೋದೇ ಕಷ್ಟ. ಸೊ ಅದೆಲ್ಲ ಮಾಡಿ ಬಂದಿದ್ದೀವಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಾನು ನಿಮ್ಗೆಲ್ಲರಿಗೂ. ಶಾಪಿಂಗ್ ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದ್ವಿ. ಟೈಮ್ ಈಗ 10 o'clock ಆಗ್ತಾಯಿದೆ. ಸೊ ಸುಮ್ಮನೆ ಟಯರ್ಡ್ ಆಗಿಬಿಟ್ಟಿದ್ದೆಲ್ಲ. ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ ರೇಷನ್ ನಾವೇನೇನು ತೊಗೊಂಡು ಬಂದಿರೋದಲ್ಲ. ಸೊ ಕಾಳು ಅವಲಕ್ಕಿ ಅದೆಲ್ಲ ಸಪ್ರೇಟ್ ಹಾಗೆ ಇಟ್ಬಿಟ್ಟಿದ್ದೀನಿ. ಇವಾಗೇನು ಅದನ್ನು ತೆಗೆಯಲ್ಲ, ಲೇಟಾಗಿರೋದ್ರಿಂದ ಅದನ್ನು ಹಾಗೆ ಇಟ್ಟಿರ್ತೀನಿ. ನಾಳೆ ಯಾವ್ಯಾವ ಬಾಕ್ಸಿಗೆ ಹಾಕಬೇಕು ಅದನ್ನು ಇದು ಮಾಡ್ಕೊಳ್ತೀನಿ. ಸೊ ನನ್ನ ಮಗನಿಗೆ ಅಂದರೆ ಮೇಯ್ನ್ ಹೋಗಿದ್ದಿದ್ದೆ ನನ್ನ ಮಗನಿಗೆ ಲಂಚ್ ಬ್ಯಾಗು ಮತ್ತು ಲಂಚ್ ಬಾಕ್ಸ್ ಎಲ್ಲ ತೊಗೊಳೋದಕ್ಕೆ. ಸೊ ಇದು ಲಂಚ್ ಬ್ಯಾಗ್ ತೊಗೊಂಡಿದ್ದೀನಿ, 199 rupees ಇದು. ಸೊ ಅದಾದಮೇಲೆ ಇದು ಲಂಚ್ ಬಾಕ್ಸ್ ತೊಗೊಂಡ್ವಿ. ಅವನಿಗೆ ಸ್ಟೀಲ್ ಬಾಕ್ಸೇ ನೋಡಿದೆ ನಾನು, ಬಟ್ ಅವನು ಬೇಡ, ನನಗೆ ಆ ಥರ ಬೇಡ, ನನಗೆ ಈ ಥರ ಬೇಕು ಅಂತ ಹೇಳ್ದ. ಸೊ ಈ ಥರ ತೊಗೊಂಡಿದ್ವಿ. ಇದು ಕೂಡ ಒಳಗಡೆ ಸ್ಟೀಲೇ ಇರೋದು. ಸೊ ನೋಡ್ಬೋದು ಒಳಗಡೆ ಒಂದು ಅಂದರೆ ಪಲ್ಯ ಎಲ್ಲ ಹಾಕೋದಕ್ಕೆ ಒಂದು ಬಾಕ್ಸ್, ಚಿಕ್ಕ ಬಾಕ್ಸನ್ನು ಕೊಟ್ಟಿದ್ದಾರೆ. ಬೇಕಾದ್ರೆ ಇದು ಮಾಡ್ಕೊಳ್ಬೋದು. ಸೊ ಗ್ಲಾಸ್ ಮತ್ತು ಇದು ಇದ್ರ ಥರ ಇದೆ, ಈ ಥರ ಇದೆ ಬಾಕ್ಸು. ಇದ್ರದ್ದು MRP ಬಂದು 390 ಇದೆ, ಆದರೆ ಡಿ ಮಾರ್ಟ್ ಪ್ರೈಸ್ ಬಂದು 350. ಸೊ ಅದಾದಮೇಲೆ ಇದೊಂದು ವಾಟರ್ ಬಾಟಲ್ ತೊಗೊಂಡ್ವಿ. ಸೊ ಇದು ಬಂದು ಚಾಂಪ್ ಅಂತ ಇದೆ. ಇದ್ರದ್ದು ಡಿ ಮಾರ್ಟ್ ಪ್ರೈಸ್ 199. ಇದಿಷ್ಟು ಅವನ ಸ್ಕೂಲ್ಗೆ ಅಂತೇಳಿ ತೊಗೊಂಬಂದಿದ್ದು ನಾವು. ರಿನ್ ಸೋಪ್ ನಿಮಗೆ ತೋರಿಸ್ಬಿಟ್ಟು, ರಿನ್ ಸೋಪ್ ತೊಗೊಂಡಿದ್ದೀನಿ. ಡಾಮೆಕ್ಸ್ ಟಾಯ್ಲೆಟ್ ಕ್ಲೀನರ್ ತೊಗೊಂಡಿದ್ದೀನಿ, ಮತ್ತು ಅಲ್ಲಿ ಸೋಪ್, ಇದೊಂದು ಕಾಯಿ ತೊಳೆಯೋದು ತೊಗೊಂಡಿದ್ದೀನಿ. ಇದು ಒಂದಿತ್ತು, ಅದು ಕಿತ್ತೋಗ್ಬಿಟ್ಟಿತ್ತು. ಸೊ ಅದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಕಾಯೆಲ್ಲ ತುರಿಯೋದು ಮತ್ತು ಏನೇ ಒಂದು ಮಾಡಬೇಕಾದ್ರೂ ಕಷ್ಟ ಆಗ್ತಾ ಇತ್ತು. ಸೊ ಅದಕ್ಕೆ ಇದೊಂದು ತೊಗೊಂಡೆ. ಇದ್ರದ್ದು MRP ಬಂದು 99 rupees. MRP ಬಂದು 149, ಡಿ ಮಾರ್ಟ್ ಪ್ರೈಸ್ ಬಂದು 99 rupees. ಅದಾದಮೇಲೆ ಆಲ್ ಔಟ್ ತೊಗೊಂಡ್ವಿ. 2 ರೀಫಿಲ್ ಮತ್ತು 1 ಮೆಷಿನ್ ಇರೋದು. ಸೊಳ್ಳೆಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ, ಅದಕ್ಕೋಸ್ಕರ. ಸೊ ಅದಾದಮೇಲೆ ದೀಪದ ಎಣ್ಣೆ, ರೈಸ್ ಬ್ರ್ಯಾನ್ ಆಯಿಲ್, ಸನ್ ಪ್ಯೂರ್ ರೈಸ್ ಬ್ರ್ಯಾನ್ ಆಯಿಲ್. ಇದು ಬಂದು 167 ಅಲ್ವ ರೀ, 167 rupees ಲೀಟರ್ ಇತ್ತು. ಸೊ ಇದನ್ನು ತೊಗೊಂಡು ಬಂದೆ. ಆಯಿಲ್ನ ಯಾವಾಗಲೂ ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕಂತೆ, ಹಂಗಂತ ಮೇಘನ ಹೇಳಿದ್ಲು ನನಗೆ. ಸೊ ಚೇಂಜ್ ಮಾಡ್ತಾ ಇದ್ರೆ ಒಳ್ಳೇದು ಅಂಥೇಳಿ. ಲಾಸ್ಟ್ ಟೈಮ್ ನಾವು ಜಮಿನಿ ತೊಗೊಂಡು ಬಂದಿದ್ವಿ, ಸನ್ಫ್ಲವರ್ ಆಯಿತು ಜಮಿನಿದು. ಸೊ ಈ ಸಲ ರೈಸ್ ಬ್ರ್ಯಾನ್ ಆಯಿಲ್ನ ತೊಗೊಂಡು ಬಂದಿದ್ದೀವಿ. ಇದು ಯಾವಾಗಲೂ ನಾವು ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಲಾಸ್ಟ್ ಮಾತ್ರ ಆಫರ್ ಇತ್ತು, ಅದು 5 ಲೀಟರ್ಗೆ 700 rupees ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ವಿ. ಬಟ್ ಅದು ಸನ್ಫ್ಲವರ್ ಆಯಿಲ್ ಅಲ್ವಾ, ಅದಕ್ಕೆ. ಅದಾದಮೇಲೆ ಇವಾಗ ಮತ್ತೆ ರೈಸ್ ಬ್ರ್ಯಾನ್ ಆಯಿಲ್ನ ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಆಶೀರ್ವಾದ್ ಸಾಲ್ಟ್, ಇದು ಬಂದು 20 ರೂಪಾಯಿ kg, 20 ರೂಪಾಯಿ kg. ಆಮೇಲೆ
ವರ್ಮಿಸಲ್ಲಿ ತೊಗೊಂಡಿದ್ದೀನಿ. ಇದು 49 ರುಪೀಸ್ ಏನಿತ್ತು. 850 ಗ್ರಾಮ್ ಇದೆ, 49 ರುಪೀಸ್ ಇದು. ಇದೆಲ್ಲ ಮೊದಲು ಬೈ 1 get 1 ಅಂತ ಇರ್ತಾ ಇತ್ತು, ಬಟ್ ಈ ಸಲ ಬೈ 1 get 1 ಯಾವುದು ಜಾಸ್ತಿ ಇರಲಿಲ್ಲ. ಸೊ ಅದಕ್ಕೆ ಒಂದನೇ ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ನಮ್ಮ ಮನೆಯವರು ಒಂದು ಇಯರ್ಫೋನ್ ತೊಗೊಂಡಿದ್ದಾರೆ. ಎಷ್ಟು ಇದು? 79 ರುಪೀಸ್ ಇಯರ್ಫೋನ್ ಅಂತ. ಹೇಗಿರುತ್ತೋ ಗೊತ್ತಿಲ್ಲ. ಅದಾದಮೇಲೆ ನಾನು ಒಂದು ಪಿನ್ಸ್ ತೊಗೊಂಡೆ. ಸೊ ಮೊನ್ನೆ ಎಲ್ಲ ಫಂಕ್ಷನ್ಗೆ ನಾನು ಮದುವೆಗೆಲ್ಲ ಸಾರಿ ಹಾಕೊಂಡು ಹೋಗ್ಬೇಕಾದ್ರೆ ಪಿನ್ಸ್ ಇಲ್ಲದೆ ತುಂಬಾ ಪರದಾಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ 29 ರುಪೀಸ್ ಏನೋ ಇತ್ತು, ಸೊ ಅದಕ್ಕೆ ತೊಗೊಂಡಿದ್ದೀನಿ ಇದನ್ನು. ಕಲ್ಲುಪ್ಪಿತ್ತು, ಅದಕ್ಕೆ 1 kg ಮಾತ್ರ ತಂದಿದ್ದೀನಿ. ಸೊ ಲವಂಗ ಖಾಲಿ ಆಗಿಬಿಟ್ಟಿತ್ತು, ಲವಂಗ ಒಂದು ತೊಗೊಂಡ್ಬಂದೆ. ಇದಿಷ್ಟು ಮಾಮೂಲಿ ತೊಗೊಂಡು ಬಂದಿರೋದು. ಅದಾದಮೇಲೆ ಇನ್ನು ತೊಗರಿ ಬೇಳೆ, ಅವಲಕ್ಕಿ, ರವೆ, ಸಕ್ಕರೆ, ಆಮೇಲೆ ಏನೇನು ಕಡಲೆ ಬೀಜ, ಕಡಲೆ ಬೇಳೆ, ಹೆಸರು ಕಾಳು, ಉದ್ದಿನ ಬೇಳೆ ಅವೆಲ್ಲ ಅದರಲ್ಲಿ ಇನ್ನೊಂದು ಬ್ಯಾಗಲ್ಲಿದೆ. ಸೊ ಅದನ್ನೆಲ್ಲ ಇವಾಗ ತೆಗೆಯುವಷ್ಟು ಪೇಷನ್ಸ್ ಇಲ್ಲ ನನಗೆ. ಹೊಟ್ಟೆ ಬೇರೆ ಹಸಿತಾ ಇದೆ ತುಂಬ. ಊಟ ಮಾಡಿಬಿಟ್ಟು ಆಮೇಲೆ ನಾನು ಸಿಗ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ. ನೋಡೋಣ, ಆಮೇಲೆ ಎಲ್ಲ ಊಟ ಎಲ್ಲ ಆದಮೇಲೆ ಸಿಗ್ತೀನಿ ನಿಮಗೆ ನಾನು. ಗುಡ್ ಆಫ್ಟರ್ನೂನ್ ಫ್ರೆಂಡ್. ಸಂಡೇ ಮಧ್ಯಾಹ್ನ 2 o'clock ಆಗ್ತಾ ಇದೆ. ಸೊ ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ನಿನ್ನೆ ಕೂಡ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಡಿಮಾರ್ಟಿಂದ ಬಂದಮೇಲೆ. ಸೊ ಇವಾಗಲೂ ಅಷ್ಟೇ ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ. ಚಿಕನ್ ಪ್ರಿಪ್ರೇಷನ್ಲಿ ಬಿರಿಯಾನಿ, ಚಿಕನ್ ಫ್ರೈ ಮತ್ತು ಕಬಾಬ್ ಮಾಡಿದ್ದೆ. ತುಂಬ ಒಂದು 3 weeks 4 weeks ಆಗಿಬಿಟ್ಟಿತ್ತು ನಾವು ಮನೆಯಲ್ಲಿ ಚಿಕನ್ ಎಲ್ಲ ಮಾಡಿಬಿಟ್ಟು. ಸೊ ನನ್ನ ಮಗನಿಗೆ ಇಷ್ಟ ಚಿಕನ್, ಅದಕ್ಕೋಸ್ಕರ ಅವನಿಗೋಸ್ಕರ ತರಿಸಿ ಮಾಡಬೇಕು. ಸೊ ಅದಾದಮೇಲೆ ಮಾವ ಎಲ್ಲ ಬಂದಿದ್ದರು, ನಮ್ಮ ಮಾವ ಮತ್ತು ಚಿಕ್ಕ ಮಾವ ಎಲ್ಲ ಬಂದಿದ್ದಾರೆ. ಸ್ವಲ್ಪ ಇಲ್ಲೇನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ದರು. ಅವ್ರಿಗೆಲ್ಲ ಮೇಲ್ಮನೆಯೆಲ್ಲ ನೋಡೋಕ್ಕೆ ಹೋಗಿದ್ದಾರೆ. ಇವಾಗ ಜ್ಯೂಸ್ ತರಿಸಿದ್ವಿ, ಜ್ಯೂಸ್ ಅವ್ರಿಗೆಲ್ಲ ಕೊಟ್ಬಿಟ್ಟು ಈಗ ನಾನು ಕುಡಿತಾ ಇದ್ದೀನಿ ಕೂತ್ಕೊಂಡು. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದೆ. ವ್ಲಾಗ್ನ ಕೂಡ ನಾನು ಎಂಡೇ ಮಾಡಿಲ್ಲ. ಇಲ್ಲ ಕಾಣಿಸ್ತಾ ಇದೆ, ವ್ಲಾಗ್ನ ಎಂಡ್ ಮಾಡೋಕ್ಕೆ ಕೂಡ ಆಗಲಿಲ್ಲ. ತೋರಿಸ್ತೀನಿ ಬನ್ನಿ ಏನೇನು ಮಾಡಿದ್ದೀನಿ ಇವತ್ತು ಅಡುಗೆಗೆ ಅಂತ ಹೇಳ್ಬಿಟ್ಟು. ಕಬಾಬ್ ಮಾಡಿದ್ದೆ, ಖಾಲಿಯಾಗಿದೆ ಇವಾಗ. ತಿಂದ್ಬಿಟ್ಟು ಫ್ರೈ, ಬಿರಿಯಾನಿ ಮಾಡಿದ್ದೆ. ಕಬಾಬ್ ಕಳಿಸಿರೋದು ಇನ್ನೂ ಸ್ವಲ್ಪ ಇದೆ. ಮಾವ ಬರ್ತಾರೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಎಲ್ಲ ಜಾಸ್ತಿನೇ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಬಾಬ್ನಲ್ಲಿ ಜಾಸ್ತಿ ಮಾಡಿರಲಿಲ್ಲ, ಒಂದು ಸ್ವಲ್ಪ ಮಾತ್ರ ಮಾಡಿದೆ. ಯಾಕೆಂದರೆ ನಮ್ಮ ಮನೆಯವರು ಚಿಕನ್ ಫ್ರೈ ಎಲ್ಲ ತಿನ್ನಲ್ಲ, ಕಬಾಬ್ ಆದರೆ ತಿಂತಾರೆ ಇಷ್ಟಪಟ್ಟು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಒಂದು 4 ಪೀಸ್ ತಿಂದ್ಬಿಟ್ಟು 2 ಪೀಸ್ ಹಾಗೆ ಇಟ್ಟಿದ್ದಾರೆ. ಸೊ ಈಗ ಮಧ್ಯಾಹ್ನದ ಊಟಕ್ಕೆ ಏನಕ್ಕಾದರೂ ಆಗುತ್ತೆ ಅದು. ನಮ್ಮ ಮಾವಗೂ ಕೂಡ 1-2 ಪೀಸನ್ನು ಇಟ್ಟಿದ್ದೀನಿ. ಅವ್ರಿಗೂ ಊಟಕ್ಕೆಲ್ಲ ಕುತ್ಕೊಂಡ್ರೆ ಕಬಾಬ್ ಬೇಯಿಸ್ಕೊಟ್ರೋಣ ಅಂತ ಹೇಳ್ಬಿಟ್ಟು. ಇದೆಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಸಂಡೇ ಅಲ್ವಾ, ಸೊ ಅದಕ್ಕೆ ನೆನೆ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ ಅಂಥೇಳಿ ಆಮೇಲೆ ನೆನಪಾಯಿತು. ಅದಕ್ಕೆ ವ್ಲಾಗ್ನ ಎಂಡ್ ಮಾಡಿಬಿಡೋಣ. ಸೊ ಎಂಡ್ ಮಾಡಿಬಿಟ್ರೆ ನೆಕ್ಸ್ಟ್ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು ನಾಳೆಯಿಂದ ಅಂತ ಹೇಳ್ಬಿಟ್ಟು ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.